ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇದು ಇಡೀ ದೇಶವನ್ನೇ ನಡುಗಿಸಿದಂತಹ ಪ್ರಕರಣ. ಆ ಪ್ರಕರಣದ ವಿವರವನ್ನ ಕೇಳ್ತಾ ಹೋದ್ರೆ ಎಂಥವರ ಹೃದಯವೂ ಕೂಡ ನಡುಗುತ್ತೆ. ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಇಡೀ ದೇಶವೇ ಸಂಭ್ರಮಿಸುವ ರೀತಿಯಲ್ಲಿ ತೀರ್ಪು ಪ್ರಕಟ ಆಗಿದೆ. ಅತಿ ಅಪರೂಪದ ಪ್ರಕರಣ, ಅತಿ ಅಪರೂಪದ ತೀರ್ಪು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಒಟ್ಟಿಗೆ 9 ಮಂದಿ ಪೊಲೀಸರಿಗೆ ಗಲ್ಲು ಶಿಕ್ಷೆ ಪ್ರಕಟ ಆಗಿದೆ. ಇಲ್ಲಿವರೆಗೆ ನಾನಂತೂ ನೋಡಿಲ್ಲ ಈ ರೀತಿಯಾಗಿ ಒಟ್ಟೊಟ್ಟಿಗೆ ಎಷ್ಟೊಂದು ಮಂದಿ ಪೊಲೀಸರಿಗೆ ಗಲ್ಲು ಶಿಕ್ಷೆ ಪ್ರಕಟ ಆದಂಥ ತೀರ್ಪು. ಆದರೆ ಈ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ ಪ್ರಕಟ ಆಗಿದೆ. ಸಹಜವಾಗಿ ಒಂದಷ್ಟು ಮಂದಿಗೆ ಪ್ರಶ್ನೆ ಉದ್ಭವ ಆಗುತ್ತೆ, ಗಲ್ಲು ಶಿಕ್ಷೆ ಪ್ರಕಟ ಆಗುವಂಥ ತಪ್ಪು ಆ ಕ್ರೂರಿಗಳು ಏನು ಮಾಡಿದ್ರು, ಆ ರಾಕ್ಷಸರು ಏನು ಮಾಡಿದ್ರು ಅಂತ. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬಂಧುಗಳೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಾ ಇದೆ. ಈ ತೀರ್ಪನ್ನ ಪ್ರಕಟಿಸುವ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿರುವಂತಹ ಜಿ ಮುತ್ತುಕುಮಾರ್ನವರು ಹೇಳ್ತಾ ಹೋಗ್ತಾರೆ, ಇದು ಅಪರೂಪದಲ್ಲೇ ಅಪರೂಪದಂತಹ ಪ್ರಕರಣ. ನಮ್ಮ ಜನರ ನಂಬಿಕೆ ಅಥವಾ ನಮ್ಮ ವ್ಯವಸ್ಥೆ ಏನಿದೆ ಅದೆಲ್ಲವನ್ನೂ ಕೂಡ ಬುಡಮೇಲು ಮಾಡಿದಂತಹ ಪ್ರಕರಣದ ವಿವರವನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ನಮ್ಮ ಹೃದಯವೇ ನಡುಗುತ್ತೆ. ಆ ಕಾರಣಕ್ಕಾಗಿ ಇಂಥದ್ದೊಂದು ತೀರ್ಪನ್ನ ಪ್ರಕಟ ಮಾಡಿದ್ದೇವೆ ಅಥವಾ ಈ ರೀತಿಯಾಗಿ ಶಿಕ್ಷೆಯನ್ನ ನೀಡ್ತಾ ಇದ್ದೇವೆ ಎನ್ನುವಂತ ರೀತಿಯಲ್ಲಿ ನ್ಯಾಯಾಧೀಶರು ಹೇಳ್ತಾ ಹೋಗ್ತಾರೆ. ಬಂಧುಗಳೇ, ಹೆಚ್ಚು ಕಡಿಮೆ 6 ವರ್ಷಗಳ ಕಾಲ ಆ ಕುಟುಂಬ ನಿರಂತರವಾಗಿ ಹೋರಾಟವನ್ನ ಮಾಡಿತ್ತು. ಆ ಕುಟುಂಬದ ಜೊತೆಗೆ ಸಾರ್ವಜನಿಕರು ಕೂಡ ನಿಂತ್ಕೊಂಡಿದ್ರು. ಮತ್ತೊಂದು ಕಡೆಯಿಂದ ಅಪರೂಪದಲ್ಲಿ ಸರಿಯಾದಂತ ರೀತಿಯಲ್ಲಿ ತನಿಖೆಯೂ ಕೂಡ ಆಯಿತು. ಜೊತೆಗೆ ಕೋರ್ಟ್ ಕೂಡ ಈ ಪ್ರಕರಣವನ್ನ ತುಂಬಾ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇತ್ತು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನ, ಜಡ್ಜ್ಗಳನ್ನೇ ಹೆದರಿಸುವಂತಹ ಪ್ರಯತ್ನ, ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಹೀಗಾಗಿ ಕೋರ್ಟ್ ಇದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಈ ಎಲ್ಲ ಕಾರಣಗಳಿಗಾಗಿ ಇಂಥದ್ದೊಂದು ಅತ್ಯದ್ಭುತವಾದಂಥ ತೀರ್ಪು ಬಂದಿದೆ. ಈ 9 ಮಂದಿಗೆ ಗಲ್ಲು ಶಿಕ್ಷೆ ಪ್ರಕಟ ಆಗಿದೆಯಲ್ಲ, ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, ಕಾನ್ಸ್ಟೇಬಲ್ಗಳಿದ್ದಾರೆ, ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೆ. ಒಟ್ಟಾರೆಯಾಗಿ 10 ಮಂದಿ ಆರೋಪಿಗಳು ಇದ್ರು. ಆ 10 ಮಂದಿಯಲ್ಲಿ ಒಬ್ರು ಕೋವಿಡ್ ಸಂದರ್ಭದಲ್ಲಿ ತೀರ್ಕೊಂಡ್ರು. ಉಳಿದಂತ 9 ಮಂದಿಗೆ ಇದೀಗ ಗಲ್ಲು ಶಿಕ್ಷೆ ಪ್ರಕಟ ಆಗಿದೆ. ಅವರು ಅರೆಸ್ಟ್ ಆಗಿ ಬಹಳ ವರ್ಷಗಳಾಯ್ತು. ಅರೆಸ್ಟ್ ಆದಂತ ನಂತರ ಇಲ್ಲಿವರೆಗೂ ಕೂಡ ಅವರು ಜೈಲಿಂದ ಹೊರಗಡೆ ಬಂದಿಲ್ಲ, ಜಾಮೀನು ಸಿಕ್ಕಿಲ್ಲ. ನೀವು ಬೇರೆ ಬೇರೆ ಪ್ರಕರಣಗಳು ನೋಡ್ತಾ ಇರ್ತೀರಿ, 1 ವರ್ಷ ಅಥವಾ 1.5 ವರ್ಷಕ್ಕೆ ಅವರೆಲ್ಲರೂ ಕೂಡ ಬೇಲ್ ಸಿಗುತ್ತೆ. ಎಂತಹ ಗಂಭೀರ ಪ್ರಕರಣ ಆದ್ರೂ ಕೂಡ ಹೊರಗಡೆ ಬಂದು ಬಿಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ಇಲ್ಲಿವರೆಗೂ ಕೂಡ ಅವರು ಜೈಲಲ್ಲೇ ಕೊಳೆಯುವಂತ ಪರಿಸ್ಥಿತಿ ಎದುರಾಗಿತ್ತು. ಜಾಮೀನು ಸಿಕ್ಕಿರ್ಲಿಲ್ಲ, ಹೊರಗಡೆ ಬಂದಿರಲಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ಪ್ರಕರಣದ ಗಂಭೀರತೆ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ. ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು, ಈ ಪ್ರಕರಣಕ್ಕೆ ದೊಡ್ಡ ಮಟ್ಟಿಗೆ ಟ್ವಿಸ್ಟ್ ಕೊಟ್ಟಿದ್ದು ಯಾರು ಅಂದ್ರೆ ಲೇಡಿ ಕಾನ್ಸ್ಟೇಬಲ್ ಒಬ್ರು, ರೇವತಿ ಅಂತ ಹೇಳಿ. ಅವರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ, ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ತಾರೆ. ಅಂತಿಮವಾಗಿ ಅವರು ನುಡಿದಂತ ಸಾಕ್ಷಿಯೂ ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಆಗತ್ತೆ. ಆ ಎಲ್ಲ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಸಂಭ್ರಮಿಸುವ ರೀತಿಯಲ್ಲಿ ತೀರ್ಪು ಪ್ರಕಟ ಆಗಿದೆ. ಬಂಧುಗಳೇ, ಸಾಧಾರಣವಾಗಿ ಪೊಲೀಸರು ಅಂದಾಗ ನಾವು ದೂಷಿಸ್ತಾನೆ ಇರ್ತೀವಿ. ಪೊಲೀಸರು ಅಂದಾಗ ಸಹಜವಾಗಿ ನಮಗೆ ಬೇರೆ ಬೇರೆ ಕಾರಣಗಳಿಗಾಗಿ ಸಿಟ್ಟಿರುತ್ತೆ. ಆದರೆ ಈ ಪ್ರಕರಣವನ್ನು ನೋಡ್ತಾ ಹೋದಾಗ ಆ ಸಿಟ್ಟು ದುಪ್ಪಟ್ಟಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅಂತಹ ರಾಕ್ಷಸರು ಇವರು, ಅಂತಹ ಕ್ರೂರಿಗಳು ಇವರು. ಹಾಗಾದ್ರೆ ಏನಿದು ಪ್ರಕರಣದ ವಿವರ ಏನು, ಅದರ ಕಂಪ್ಲೀಟ್ ಡೀಟೇಲ್ ನ ಒಮ್ಮೆ ಗಮನಿಸಿ. ನಾನು ಆರಂಭದಿಂದ ಹೇಳ್ತಿರೋದು ಅದನ್ನೇ. ಇದನ್ನ ಗಮನಿಸ್ತಾ ಹೋದ್ರೆ ನಿಮ್ಮ ಹೃದಯ ನಡುಗುತ್ತೆ. ಬಂಧುಗಳೇ, ಅದು ಕರೋನಾ ಸಂದರ್ಭ, ಇಡೀ ದೇಶದಲ್ಲಿ ಲಾಕ್ಡೌನ್ ಇದ್ದಂತ ಸಂದರ್ಭ. ಅದೇ ಸಂದರ್ಭದಲ್ಲಿ ತಮಿಳುನಾಡಿನ ತೂತುಕುಡಿ ಎನ್ನುವಂತಹ ಜಿಲ್ಲೆಯ ಸತಾಂಕುಲಂ ಎನ್ನುವಂತ ಒಂದು ಪ್ರದೇಶ ಇರುತ್ತೆ. ಅಲ್ಲಿ ಜೈರಾಜ್ ಅಂತ ಹೇಳಿ, ಹಾಗೆ ಅವರ ಮಗನ ಹೆಸರು ಬೆನ್ನಿಕ್ಸ್ ಅಂತ ಹೇಳಿ, ಅವರಿಬ್ರು ಕೂಡ ಒಂದು ಮೊಬೈಲ್ ಶಾಪ್ ಅನ್ನ ನಡೆಸ್ತಾ ಇರ್ತಾರೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ ಕರ್ಫ್ಯೂ ಹೇರಿಕೆಯನ್ನು ಮಾಡಲಾಗಿರುತ್ತೆ. ರಾತ್ರಿ 8 ಗಂಟೆಯ ನಂತರ ಎಲ್ಲ ಶಾಪ್ಗಳನ್ನು ಕೂಡ ಬಂದ್ ಮಾಡಬೇಕಾಗಿರುತ್ತೆ. ಆದ್ರೆ ಇವ್ರ ಶಾಪಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಸ್ಟಮರ್ಸ್ಗಳು ಇದ್ದಂತ ಕಾರಣಕ್ಕಾಗಿ 8 ಗಂಟೆ 15 ನಿಮಿಷದವರೆಗೂ ಕೂಡ ಶಾಪ್ ಅನ್ನ ಓಪನ್ ಮಾಡಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿದ್ರಿ, ಪೊಲೀಸರು ಹೇಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ರು, ಪೊಲೀಸರು ಹೇಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಜನರಿಗೆ ಎನ್ನುವಂತ ರೀತಿಯಲ್ಲಿ. ಅದೇ ರೀತಿಯಾಗಿ ಇವರ ಶಾಪ್ ಹತ್ರ ಬಂದಂತ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಈ ಜಯರಾಜ್ಗೆ ಹೆದರಿಸ್ತಾರೆ. ಯಾಕೆ ಶಾಪನ್ನು ಓಪನ್ ಮಾಡಿಟ್ಟಿದ್ಯಾ, ಶಾಪ್ ಕ್ಲೋಸ್ ಮಾಡು ಅಂತ ಹೇಳಿ. ಪೊಲೀಸರು ಯಾವ ರೀತಿಯಾದಂತಹ ಭಾಷೆಯನ್ನು ಬಳಸ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಎಲ್ಲ ಪೊಲೀಸರಲ್ಲ, ಸಾಕಷ್ಟು ಮಂದಿ ಪೊಲೀಸರು ಯಾವ ರೀತಿ ಭಾಷೆಯನ್ನು ಬಳಸ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಜಯರಾಜ್ ಮೇಲೂ ಕೂಡ ಜೋರಾಗಿ ಕಿರಿಚಾಡೋದಕ್ಕೆ, ಕೂಗಾಡೋದಕ್ಕೆ, ಎಸ್ ಮಗನೆ ಬಿ ಮಗನೆ ಎನ್ನುವ ರೀತಿಯಲ್ಲಿ ಕರೆಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಆಗ ಶಾಪ್ ಓನರ್ ಆಗಿದ್ದಂತ ಜಯರಾಜ್ಗೆ ಸಹಜವಾಗಿ ಒಂದು ಸಿಟ್ಟು ಬರುತ್ತೆ, ಮನುಷ್ಯ ಸಹಜವಾದಂತ ಸಿಟ್ಟು ಬರುತ್ತೆ. ಅವ್ರು ಹೇಳ್ತಾರೆ, ನಾನು ಏನ್ ಅಂತ ಮಹಾ ತಪ್ಪು ಮಾಡಿದ್ದೇನೆ, ಒಂದು 15 ನಿಮಿಷ ಜಾಸ್ತಿ ಅಂಗಡಿಯನ್ನು ಓಪನ್ ಮಾಡಿಟ್ಟಿದ್ದೇನೆ, ಅದಕ್ಕೆ ನೀವ್ ಯಾಕೆ ಈ ರೀತಿಯಾಗಿ ನನಗೆ ಬೈತಾ ಇದ್ದೀರಿ ಅಥವಾ ಈ ರೀತಿಯಾಗಿ ನನ್ನ ನಿಂದಿಸ್ತಾ ಇದ್ದೀರಿ ಎನ್ನುವಂತ ರೀತಿಯಲ್ಲಿ. ಆಗ ಪೊಲೀಸರಿಗೆ ವಿಪರೀತ ಈಗೋ ಹರ್ಟ್ ಆಗಿಬಿಡುತ್ತೆ. ಇವನೊಬ್ಬ ನಮ್ಮನ್ನೇ ಪ್ರಶ್ನೆ ಮಾಡ್ಬಿಡ್ತಾನಲ್ಲ, ನಮ್ಮನ್ನ ಹೀಗೆ ಪ್ರಶ್ನೆ ಮಾಡಿಬಿಟ್ರೆ ಸಾರ್ವಜನಿಕರ ಎದುರುಗಡೆ ನಮ್ಮ ಮರ್ಯಾದೆ ಏನ್ ಉಳಿಯುತ್ತೆ ಎನ್ನುವಂತ ಮನಸ್ಥಿತಿಗೆ ಪೊಲೀಸರು ಬಂದು ಬಿಡ್ತಾರೆ.
ತಕ್ಷಣವೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜೈರಾಜ್, ಶಾಪ್ ಓನರ್ ಜೈರಾಜ್ರನ್ನ ಸೀದಾ ಸ್ಟೇಷನ್ಗೆ ಎಳ್ಕೊಂಡು ಹೋಗಿ ಬಿಡ್ತಾರೆ. ಎಳ್ಕೊಂಡು ಹೋಗಿ ಅಲ್ಲಿ ತಮ್ಮದೇ ಆದಂತ ಭಾಷೆಯಲ್ಲಿ ಪೊಲೀಸರು ವಿಚಾರಿಸೋದಿಕ್ಕೆ ಆರಂಭಿಸಿ ಬಿಡ್ತಾರೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಜೈರಾಜ್ ಮಾಡಬಾರ್ದಂತ ತಪ್ಪನ್ನ ಏನೂ ಕೂಡ ಮಾಡಿರ್ಲಿಲ್ಲ. ಜೈರಾಜ್ ಒಂದು 15 ನಿಮಿಷ ಜಾಸ್ತಿ ಶಾಪ್ ಅನ್ನ ಓಪನ್ ಮಾಡಿಟ್ಟಿರ್ತಾರಷ್ಟೇ. ಪೊಲೀಸರಿಗೆ ಟ್ರಿಗರ್ ಪಾಯಿಂಟ್ ಏನಪ್ಪಾ ಅಂದ್ರೆ ಜೈರಾಜ್ ಮರು ಉತ್ತರವನ್ನ ಕೊಟ್ಟಿದ್ದು ಅಥವಾ ಮರು ಪ್ರಶ್ನೆಯನ್ನ ಮಾಡಿದ್ದು ಅಥವಾ ಪೊಲೀಸರ ಭಾಷೆಯ ರೀತಿಯಲ್ಲಿಯೇ ಜೈರಾಜ್ ಕೂಡ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದು ಪೊಲೀಸರನ್ನ ಟ್ರಿಗರ್ ಮಾಡಿಟ್ಟಿರುತ್ತೆ ಅಥವಾ ಈಗೋ ಹರ್ಟ್ ಅನ್ನ ಮಾಡಿರುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಆತನನ್ನ ಎಳ್ಕೊಂಡು ಹೋಗಿಬಿಡ್ತಾರೆ. ಆ ಸಂದರ್ಭ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಕರ್ಫ್ಯೂ ಅಥವಾ ಲಾಕ್ಡೌನ್ ಇದ್ದಂತ ಸಂದರ್ಭ ಪೊಲೀಸರಿಗೆ ಒಂದ್ ರೀತಿಯಲ್ಲಿ ಮುಕ್ತವಾದಂತ ಅಧಿಕಾರ ಸಿಕ್ಕಿಬಿಟ್ಟಿತ್ತು. ಹೀಗಾಗಿ ಮನಸ್ಸಿಗೆ ಬಂದ ಹಾಗೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ರು. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಒಂದು ಸಂದರ್ಭದಲ್ಲಿ ಪೊಲೀಸರು ಆ ಗೆರೆಯನ್ನು ಕೂಡ ದಾಟಿ ಆ ಸಂದರ್ಭದಲ್ಲಿ ವರ್ತನೆಯನ್ನ ತೋರ್ತಾ ಇದ್ರು. ಯಾರಾದ್ರೂ ಪ್ರಶ್ನೆಯನ್ನ ಮಾಡಿದ್ರೆ ಸೀದಾ ಕೇಳದೆ ಅವ್ರನ್ನ ಎಳ್ಕೊಂಡು ಹೋಗಿ ಬಿಡ್ತಾ ಇದ್ರು. ಅವರಿಗೆ ಸರಿಯಾದ ರೀತಿಯಲ್ಲಿ ಹೊಡೆಯುವಂತ ಕೆಲಸ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಜೈರಾಜ್ ವಿಚಾರದಲ್ಲೂ ಕೂಡ ಹಾಗೆ ಆಗಿಬಿಡುತ್ತೆ. ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ, ಎಳ್ಕೊಂಡು ಹೋಗಿ ಅಲ್ಲಿ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ವಿಚಾರ ಮಗ ಬೆನ್ನಿಕ್ಸ್ಗೆ ಗೊತ್ತಾಗುತ್ತೆ. ಬೆನ್ನಿಕ್ಸ್ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಪ್ಪನನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಸಹಜವಾಗಿ ಅವರು ಕೂಡ ಹೋಗ್ತಾರೆ. ಯಾವಾಗ ಅಂದ್ರೆ 2020 ಜೂನ್ 19ನೇ ತಾರೀಕು ಇವರಿಬ್ಬರನ್ನು ಕೂಡ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು. ಅಂದ್ರೆ ಜಯರಾಜ್ ಹೋಗ್ತಾರೆ, ಅದಾದ ಬಳಿಕ ಅವರ ಮಗ ಕೂಡ ಸ್ಟೇಷನ್ಗೆ ಹೋಗ್ತಾರೆ. ಬೆನ್ನಿಕ್ಸ್ ಸ್ವಲ್ಪ ಜಿಮ್ ಮಾಡಿ ಫಿಟ್ ಆಗಿದ್ದಂತ ಬಾಡಿ. ಅಲ್ಲಿ ಪೊಲೀಸರು ಅಪ್ಪನಿಗೆ ಹೊಡೆಯುವಂತ ಸಂದರ್ಭದಲ್ಲಿ ಬೆನ್ನಿಕ್ಸ್ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರಿಗೆ ಅಡ್ಡ ಬಂದು ಬಿಡ್ತಾರೆ. ಅಪ್ಪನಿಗೆ ಹೊಡಿಬೇಡಿ ಎನ್ನುವ ರೀತಿಯಲ್ಲಿ, ಯಾರಾದ್ರೂ ಹಾಗೆ ಮಾಡ್ತಾರಲ್ಲ, ಹೊಡಿಬೇಡಿ ಎನ್ನುವ ರೀತಿಯಲ್ಲಿ ಅಡ್ಡ ಬಂದು ಬಿಡ್ತಾರೆ. ಒಂದು ರೀತಿಯಲ್ಲಿ ಜಿಮ್ ಬಾಡಿ ಅಲ್ಲ. ಹೀಗಾಗಿ ಸ್ವಲ್ಪ ಪೊಲೀಸರನ್ನ ತಳ್ಳಿ ಅಪ್ಪನ ಪ್ರೊಟೆಕ್ಷನ್ಗೆ ಅಂತ ಹೇಳಿ ಮಗ ಬಂದು ಬಿಡ್ತಾರೆ. ಪೊಲೀಸರಿಗೆ ಇನ್ನೂ ಈಗೋ ಹರ್ಟ್ ಆಗಿಬಿಡತ್ತೆ. ತಕ್ಷಣ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಇಬ್ಬರಿಗೂ ಸರಿಯಾದ ರೀತಿಯಲ್ಲಿ ಹೊಡೆದು ಬಿಡ್ತಾರೆ. ಹೊಡೆದು ಇಬ್ಬರನ್ನು ಕೂಡ ಲಾಕಪ್ ಒಳಗಡೆ ಹಾಕಿಬಿಡ್ತಾರೆ. ಕೊನೆಯದಾಗಿ ಸಾರ್ವಜನಿಕರು ಅವರಿಬ್ಬರನ್ನ ಆಗ ಮಾತ್ರ ನೋಡಿದ್ದು. ಅದಾದ ಬಳಿಕ ಅವರ ಊರ್ನವ್ರನ್ನ, ಫ್ರೆಂಡ್ಸ್ ಅನ್ನ ಯಾರನ್ನೂ ಕೂಡ ಸ್ಟೇಷನ್ ಒಳಗಡೆ ಬಿಡ್ಲಿಲ್ಲ. ಅವರೆಲ್ಲರೂ ಕೂಡ ಸ್ಟೇಷನ್ ಮುಂದೆ ಬಂದು ನಿಂತ್ಕೊಂಡಿರ್ತಾರೆ. ನೀವು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಿ ಅಂತ ಒಳಗಡೆ ಯಾರನ್ನೂ ಕೂಡ ಬಿಡ್ಲಿಲ್ಲ. ಆಗ ಪೊಲೀಸರು ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ಈಗ ಲಾಕ್ಡೌನ್ ಇದೆ, ಕರೋನಾ ಸಂದರ್ಭ, ನೀವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಈ ರೀತಿಯಾಗಿ ಸ್ಟೇಷನ್ ಮುಂದೆ ಯಾರು ಕೂಡ ಗುಂಪಾಗಿ ಬಂದು ನಿಂತ್ಕೊಳ್ಬಾರ್ದು, ಯಾರು ಕೂಡ ಸ್ಟೇಷನ್ ಒಳಗಡೆ ಬರಬಾರ್ದು, ಕರೋನಾ ಸ್ಪ್ರೆಡ್ ಆಗಿ ಬಿಡುತ್ತೆ ಎನ್ನುವ ರೀತಿಯಲ್ಲಿ. ಹೀಗಾಗಿ ಈ ಊರಿನ ಜನರಿಗೂ ಏನು ಮಾಡಿದಂತ ಅಸಹಾಯಕತೆ. ಒಂದು ಕಡೆಯಿಂದ ಜನರಿಗೆ ಕರೋನಾ ಭಯ, ಮತ್ತೊಂದು ಕಡೆಯಿಂದ ಸ್ಟೇಷನ್ ಒಳಗಡೆ ಹೋಗೋದಕ್ಕೆ ಪೊಲೀಸರು ಕೂಡ ಬಿಡ್ತಾ ಇಲ್ಲ. ಹೀಗಾಗಿ ಜನ ಲಾಸ್ಟ್ ಅವರಿಬ್ಬರನ್ನ ಆಗ್ಲೇ ನೋಡಿದ್ದು, ಜಯರಾಜ್ ಹಾಗೆ ಬೆನ್ನಿಕ್ಸ್ ಅನ್ನ. ಹೀಗಾಗಿ ಅವರೆಲ್ಲರೂ ಕೂಡ ಮನೆಗೆ ಹೋಗಿಬಿಡ್ತಾರೆ. ಎಲ್ಲರೂ ಅಂದ್ಕೊಂಡಿದ್ರು ಸ್ವಲ್ಪ ಹೊತ್ತಿಗೆ ಹೊರಗಡೆ ಕಳಿಸಬಹುದು ಎನ್ನುವಂತ ರೀತಿಯಲ್ಲಿ. ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಅಷ್ಟೊತ್ತಿಗಾಗ್ಲೇ ಅವರಿಗೆ ಈಗೋ ಹರ್ಟ್ ಆಗಿರುತ್ತಲ್ಲ, ಮಾತಿಗೆ ಮಾತು ಬೆಳೆದಿರುತ್ತಲ್ಲ, ಪೊಲೀಸರು ತಕ್ಷಣವೇ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ಒಂದು, ಕರೋನಾ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಎನ್ನುವ ರೀತಿಯಲ್ಲಿ. ಮತ್ತೊಂದು, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಹೀಗೆ ಒಂದು 4-5 ಸೆಕ್ಷನ್ಗಳ ಅಡಿಯಲ್ಲಿ ಅವರಿಬ್ಬರನ್ನು ಕೂಡ ಅರೆಸ್ಟ್ ಅಂತ ಹೇಳಿ ಆ ಸಂದರ್ಭದಲ್ಲಿ ತೋರಿಸ್ಬಿಡ್ತಾರೆ. ಅದಾದ ಬಳಿಕ ಸರಿಯಾಗಿ ಇಬ್ಬರಿಗೂ ಕೂಡ ಹೊಡೆದು ಬಿಟ್ಟಿದ್ದಾರೆ. ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ. 19ನೇ ತಾರೀಕು 20ನೇ ತಾರೀಕು ಬೆಳಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಸೀದಾ ಮ್ಯಾಜಿಸ್ಟ್ರೇಟ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಜಯರಾಜ್ ಹಾಗೆ ಬೆನ್ನಿಕ್ಸ್ ಇಬ್ಬರಿಗೂ ಕೂಡ ಪೊಲೀಸರು ಸರಿಯಾಗಿ ಹೆದರ್ಸಿರ್ತಾರೆ. ಅಪ್ಪಿ ತಪ್ಪಿ ಜಡ್ಜ್ ಮುಂದೆ ನಮಗೇನಾದ್ರೂ ಪೆಟ್ಟಾಗಿದೆ, ಪೊಲೀಸರು ಹೊಡೆದಿದ್ದಾರೆ ಅಂತ ಹೇಳಿ ಏನಾದ್ರೂ ನೀವು ಬಾಯ್ ಬಿಟ್ರಿ ಅಂತಾದ್ರೆ ನಿಮ್ಮ ಇಡೀ ಕುಟುಂಬವನ್ನು ಸರ್ವನಾಶ ಮಾಡ್ತೀವಿ ಅಥವಾ ಎಲ್ರಿಗೂ ಕೂಡ ನರಕವನ್ನು ತೋರಿಸ್ಬಿಡ್ತೀವಿ ಅಂತ ಹೇಳಿ. ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಒಮ್ಮೊಮ್ಮೆ ನಾವು ಎಲ್ಲೇ ಅನ್ಯಾಯ ಆದ್ರೂ ಕೂಡ ಜಡ್ಜ್ಗಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀವಿ ಅಥವಾ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಅಲ್ಲೇನಾದ್ರೂ ಎಡವಟ್ಟಾಗಿಬಿಟ್ರೆ, ಸರಿಯಾದ ರೀತಿಯಲ್ಲಿ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿಬಿಟ್ಟಿಲ್ಲ ಅಂದ್ರೆ ಏನೆಲ್ಲ ಎಡವಟ್ಟಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಪ್ರತ್ಯಕ್ಷ ಸಾಕ್ಷಿ. ನೋಡಿ ಏನಾಯ್ತು ಅಂದ್ರೆ ಜಡ್ಜ್ ಅವರ ಮನೆ ಕರ್ಕೊಂಡು ಹೋದಾಗ ಇವರಿಬ್ಬರನ್ನು ಕೂಡ ಬೆಳಗ್ಗೆ ಮುಂಚೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಕೋರ್ಟ್ ಓಪನ್ ಆಗೋಕ್ಕೂ ಮುಂಚೆ ಮನೆ ಕರ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ಜಡ್ಜ್ ಬಾಲ್ಕನಿಯಲ್ಲಿ ನಿಂತ್ಕೊಂಡಿರ್ತಾರೆ. ಇವರಿಬ್ರು ಕೂಡ ಕೆಳಗಡೆ ಇರ್ತಾರೆ. ಬಾಲ್ಕನಿಯಿಂದಲೇ ಅವ್ರು ನೋಡ್ತಿರ್ತಾರೆ. ಕಾರಣ ಕರೋನಾ ಭಯ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿ. ಇವರಿಬ್ಬರ ಹತ್ರನೂ ಕೂಡ ಬರೋದಿಲ್ಲ. ಜಡ್ಜ್ ಇವರಿಬ್ಬರ ದೇಹದ ಮೇಲೆ ಆದಂತ ಗಾಯವನ್ನು ಕೂಡ ಅವರು ಪರಿಶೀಲನೆ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ದೂರದಿಂದಲೇ ಹೇಳ್ತಾರೆ ಏನಾಗಿದೆ, ಏನು ಎತ್ತ ಅಂತ ಹೇಳಿ ಕೇಳ್ತಾರೆ. ಅವರಿಬ್ಬರು ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ತೆಗೆದುಕೊಳ್ತಾರೆ. ಪೊಲೀಸರು ಏನ್ ಮಾಡಿರ್ತಾರೆ ಅಂತ ಅಷ್ಟೊತ್ತಿಗಾಗ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡ್ಡು ಕೊಟ್ಟು ಒಂದು ಫೇಕ್ ಮೆಡಿಕಲ್ ರಿಪೋರ್ಟ್ ಅನ್ನ ಕೂಡ ರೆಡಿ ಮಾಡಿರ್ತಾರೆ. ಹೀಗಾಗಿ ಅಪ್ಪ ಮಗ ಇಬ್ಬರಿಗೂ ಕೂಡ ನಮಗೆ ಹೊಡೆದಿದ್ದಾರೆ, ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಜಡ್ಜ್ ಮುಂದೆ ಹೇಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಜಡ್ಜ್ ದೂರದಲ್ಲಿ ಇದ್ದಂತ ಕಾರಣಕ್ಕಾಗಿ ಅವರು ಮುಖದ ಮೇಲೆ ಆದಂತ ಗಾಯ, ಅಷ್ಟೊತ್ತಿಗಾಗಲೇ ಇವರಿಬ್ಬರಿಗೂ ಕೂಡ ಮಾಸ್ಕ್ ಹಾಕಿ ಕರ್ಕೊಂಡು ಬಂದಿರ್ತಾರೆ. ಹೀಗಾಗಿ ಮುಖದ ಮೇಲೆ ಆದಂತ ಗಾಯ, ದೇಹದ ಮೇಲೆ ಆದಂತ ಗಾಯ ಯಾವುದು ಕೂಡ ಜಡ್ಜ್ಗೆ ಕಾಣಲೇ ಇಲ್ಲ. ಅವರಿಬ್ಬರನ್ನು ಕೂಡ 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅಂತ ಆ ಸಂದರ್ಭದಲ್ಲಿ ನೀಡಲಾಗುತ್ತೆ. ನ್ಯಾಯಾಂಗ ಬಂಧನಕ್ಕಲ್ಲ, ಪೊಲೀಸ್ ಕಸ್ಟಡಿಗೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನೀಡಲಾಗುತ್ತೆ. ಪೊಲೀಸರು ಸ್ಟ್ರಾಂಗ್ ಸೆಕ್ಷನ್ಗಳ ಅಡಿಯಲ್ಲಿ ಅವ್ರನ್ನ ಕಸ್ಟಡಿಗೆ ಕೇಳಿರ್ತಾರೆ. ಕಸ್ಟಡಿಗೆ ಆ ಸಂದರ್ಭದಲ್ಲಿ ಕೊಡ್ತಾರೆ. ಕಸ್ಟಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರಿಬ್ಬರನ್ನು ಕೂಡ ಪೊಲೀಸರು ಮತ್ತೊಮ್ಮೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ.
20ನೇ ತಾರೀಕು ರಾತ್ರಿ ಯಾವ ಲೆವೆಲ್ಗೆ ಹೊಡಿತಾರೆ ಅಂದ್ರೆ ಅವರಿಬ್ಬರಿಗೂ ಕೂಡ ಮನಸ್ಸಿಗೆ ಬಂದಾಗ ಹೊಡಿತಾರೆ. ಅದನ್ನ ಆನಂತರ ಹೇಳ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಪೆಟ್ಟು ಬಿದ್ದಿತ್ತು, ಯಾವ ರೀತಿಯಾಗಿ ಪೊಲೀಸರು ಕ್ರೌರ್ಯವನ್ನ ಮೆರೆದ್ರು, ಏನ್ ಕತೆ ಅಂತ ಹೇಳಿ. ಒಟ್ಟಾರೆಗೆ ಅವರಿಬ್ಬರಿಗೆ ಹೊಡೆತ ಅಂತದೆಲ್ಲವೂ ಕೂಡ ಆಗತ್ತೆ. 22ನೇ ತಾರೀಕು ಅವರಿಬ್ಬರನ್ನು ಕೂಡ ತೀವ್ರ ಗಾಯ ಆದಂತ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. 22ನೇ ತಾರೀಕು ಆಸ್ಪತ್ರೆಗೆ ದಾಖಲಿಸಿದ ದಿನವೇ ಮಗ ಬೆನ್ನಿಕ್ಸ್, ವಯಸ್ಸು ಬರೀ 30-31 ಆಸುಪಾಸಿನ ವಯಸ್ಸು, ಬೆನ್ನಿಕ್ಸ್ ಸಾವನ್ನಪ್ತಾರೆ. 23ನೇ ತಾರೀಕು ಬೆನ್ನಿಕ್ಸ್ ತಂದೆ ಜಯರಾಜ್ ಕೂಡ ಸಾವನ್ನಪ್ತಾರೆ. 23ನೇ ತಾರೀಕು ಪೊಲೀಸರು ಅದನ್ನ ಸಾರ್ವಜನಿಕವಾಗಿ ಹೇಳ್ತಾರೆ, ಇವರಿಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅಂತ. ಪೊಲೀಸರು ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ಇಬ್ಬರಿಗೂ ಕೂಡ ಉಸಿರಾಟದ ಸಮಸ್ಯೆ ಇತ್ತು, ಆ ಕಾರಣಕ್ಕಾಗಿ ಸಾವನ್ನಪ್ಪಿದ್ರು ಅಂತ. ಕರೋನಾ ಸಂದರ್ಭ ಅಲ್ಲ, ಹೀಗಾಗಿ ಉಸಿರಾಟದ ಸಮಸ್ಯೆ ಇತ್ತು, ಆ ಕಾರಣಕ್ಕಾಗಿ ಸಾವನ್ನಪ್ಪಿದ್ರು ಅಂತ ಹೇಳಿ. ಆದ್ರೆ ಅಷ್ಟೊತ್ತಿಗಾಗ್ಲೇ ಜನರ ಆಕ್ರೋಶ ಜಾಸ್ತಿ ಆಗಿತ್ತು. ಆಕ್ರೋಶಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಣ್ಣ ತಪ್ಪಿಗೆ ಪೊಲೀಸರು ಎಳ್ಕೊಂಡು ಹೋದ್ರು ಅಂತ. ಅದಾದ ಬಳಿಕ ಯಾರನ್ನೂ ಕೂಡ ಸ್ಟೇಷನ್ ಒಳಗಡೆ ಬಿಡ್ಲಿಲ್ಲ ಎನ್ನುವಂತ ಒಂದು ಕಾರಣ. ಮತ್ತೊಂದೇನಪ್ಪಾ ಅಂದ್ರೆ ಅವರಿಬ್ಬರನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವ ಸಂದರ್ಭ ಕರ್ಕೊಂಡು ಹೋಗೋ ಒಂದಷ್ಟು ಜನ ನೋಡಿದ್ರು, ಅವರಿಬ್ಬರಿಗೆ ನಡೆಯೋದಕ್ಕೂ ಕೂಡ ಸಾಧ್ಯ ಆಗದೆ ಇರೋದನ್ನ ಗಮನಿಸಿದ್ರು. ಹೀಗಾಗಿ ಅಲ್ಲಿ ಒಳಗಡೆ ಏನೋ ಆಗಿದೆ ಅನ್ನೋದು ಜನರಿಗೆ ಗೊತ್ತಾಗಿತ್ತು. ಜೊತೆಗೆ ಅವರಿಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅಂದಾಗ ಜನರ ಸಿಟ್ಟು ಪೀಕಗೆ ಹೋಗ್ಬಿಡ್ತು. ಆಗ ಎಐಡಿಎಂಕೆ ಸರ್ಕಾರ ಇರುತ್ತೆ, ಪಳನಿಸ್ವಾಮಿ ಮುಖ್ಯಮಂತ್ರಿ ಆಗಿರ್ತಾರೆ. ದೊಡ್ಡ ಮಟ್ಟಿಗೆ ಜನ ಪ್ರತಿಭಟನೆಯನ್ನು ಆರಂಭಿಸಿ ಬಿಡ್ತಾರೆ. ದೊಡ್ಡ ಮಟ್ಟಿಗೆ ಒಂದು ಆಕ್ರೋಶ ಎಲ್ಲವೂ ಕೂಡ ಭುಗಿಲೆದ್ದು ಬಿಡುತ್ತೆ. ಆಗ ಹೈಕೋರ್ಟ್ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡಿಬಿಡುತ್ತೆ. ಮೊದಲು ಈ ಹೈಕೋರ್ಟ್ ಆ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನ ಮಾಡಿಬಿಡುತ್ತೆ. ಜನರ ಆಕ್ರೋಶ ಎಲ್ಲವನ್ನು ಕೂಡ ಗಮನಿಸಿ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ಬಿಡುತ್ತೆ. ಆ ನಂತರ ಆದಂತಹ ಹೈಡ್ರಾಮಾ ನೋಡಿ. ಅದಾದ ಬಳಿಕ ಓರ್ವ ಮ್ಯಾಜಿಸ್ಟ್ರೇಟ್ ಅನ್ನ ಹೈಕೋರ್ಟ್ ಏನ್ ಮಾಡುತ್ತೆ, ನೀವು ಸ್ಟೇಷನ್ಗೆ ಹೋಗಿ ಅಲ್ಲಿನ ವರದಿಯನ್ನ ತರಿಸಿಕೊಳ್ಳಿ, ಸಿಸಿಟಿವಿ ಫುಟೇಜ್ ಎಲ್ಲವನ್ನು ಕೂಡ ಕಲೆ ಹಾಕಿ, ಯಾವುದು ಕೂಡ ಸಾಕ್ಷಿ ನಾಶಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಡಿ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಅನ್ನ ಕಳಿಸ್ಕೊಟ್ಟು ಬಿಡುತ್ತೆ. ಆದ್ರೆ ಅಲ್ಲಿಗೆ ಬಂದಂತ ಭಾರತಿ ಅಂತ ಅವ್ರ ಹೆಸರೇನೋ ಇದೆ, ಅವರು ಮ್ಯಾಜಿಸ್ಟ್ರೇಟ್ ಅಲ್ಲಿಗೆ ಬಂದ್ರೆ ಮ್ಯಾಜಿಸ್ಟ್ರೇಟ್ಗೆ ಪೊಲೀಸರು ಹೆದರಿಸುವಂತ ಕೆಲಸವನ್ನ ಮಾಡ್ತಾರೆ. ಅವರ ಕರ್ತವ್ಯಕ್ಕೆ ಸಂಪೂರ್ಣವಾಗಿ ಅಡ್ಡಿಪಡಿಸ್ಬಿಡ್ತಾರೆ. ಸಿಸಿಟಿವಿ ಫುಟೇಜ್ ಮುಟ್ಟಕ್ ಬಿಡೋದಿಲ್ಲ, ಅಲ್ಲಿ ಇದ್ದಂತ ಸಿಬ್ಬಂದಿ ವಿಚಾರಣೆ ಮಾಡೋದಕ್ಕೆ ಬಿಡೋದಿಲ್ಲ, ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡೋದಿಲ್ಲ, ಅಷ್ಟರ ಮಟ್ಟಿಗೆ ಅಡ್ಡಿಪಡಿಸ್ತಾರೆ. ಓರ್ವ ಕಾನ್ಸ್ಟೇಬಲ್, ಇದೆಲ್ಲವೂ ಕೂಡ ತಮಿಳುನಾಡಲ್ಲಿ ಆಗತ್ತೆ, ನೀವು ಸಿನಿಮಾದಲ್ಲಿ ನೋಡೋದಲ್ಲ, ಇವೆಲ್ಲವೂ ಕೂಡ ವಾಸ್ತವ ವಿಚಾರ. ಓರ್ವ ಕಾನ್ಸ್ಟೇಬಲ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬಂದಂತ ಜಡ್ಜ್ಗೆ ಹೆದರಿಸುವಂತ ಕೆಲಸವನ್ನ ಮಾಡ್ತಾರೆ. ಸಿಕ್ಕಾಪಟ್ಟೆ ಹೆದರಿಸ್ಬಿಡ್ತಾರೆ ಅಲ್ಲಿ ಬಂದಂತ ಮ್ಯಾಜಿಸ್ಟ್ರೇಟ್ ಅನ್ನ. ನಮ್ಮನ್ನು ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಾವು ಹೇಗೋ ಈ ಕೇಸಿಂದ ಹೊರಗಡೆ ಬರ್ತೀವಿ ನೋಡಿ, ನಾವು ಏನೇನು ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡಿಬಿಟ್ಟಿದ್ದೇವೆ ಎನ್ನುವಂತ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಮ್ಯಾಜಿಸ್ಟ್ರೇಟ್ಗೆ ಹೆದರಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ದಿಟ್ಟವಾಗಿ ನಿಂತ್ಕೊಂಡಂತ ಓರ್ವ ಹೆಣ್ಣು ಮಗಳು ಅಂದ್ರೆ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ರೇವತಿ. ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಇತಿಹಾಸದಲ್ಲಿ ದಾಖಲಾಗಬೇಕಾದಂತಹ ಹೆಸರು ಇದು, ರೇವತಿ ಅನ್ನುವಂಥವ್ರು. ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಎಲ್ಲವನ್ನು ಕೂಡ ಬಾಯ್ಬಿಟ್ಬಿಡ್ತಾರೆ. ಕಾರಣ ಅವರಿಗೆ ಸಂಕಟ ಆಗಿರುತ್ತೆ, ಇವರಿಬ್ಬರನ್ನ ಕರ್ಕೊಂಡು ಬಂದು ಹಿಂಸೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ. ಅವ್ರು ಹೇಳ್ತಾರೆ, 20ನೇ ತಾರೀಕು ರಾತ್ರಿ 10 ನಿಮಿಷ ವಿರಾಮವನ್ನ ಕೊಟ್ಟು ಇವರಿಬ್ಬರಿಗೆ ಚೆನ್ನಾಗಿ ಪೊಲೀಸರು ಹೊಡೆದಿದ್ದಾರಂತೆ. ಪೊಲೀಸರು ಆ ಸಂದರ್ಭದಲ್ಲಿ ಮಾತಾಡ್ಕೊಳ್ತಾ ಇದ್ರಂತೆ, ನಮಗೆ ಹೊಡೆಯೋದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದಿಬ್ರು ಸಿಕ್ಕಿಬಿಟ್ಟಿದ್ದಾರೆ, ಹೆಂಗ ಬೇಕೋ ಹಂಗ ಇದ್ ಮಾಡೋಣ, ನಮಗೆ ಎದುರುಗಡೆ ಮಾತಾಡ್ತಾರ, ನಮ್ಮ ಎದುರುಗಡೆ ಇವರು ಏನು ಸೊಕ್ಕನ್ನ ತೋರಿಸ್ತಾರ, ಸೊಕ್ಕನ್ನ ಅಡಗಿಸೋಣ ಎನ್ನುವಂತ ರೀತಿಯಲ್ಲಿ ರಾತ್ರಿ ಪೂರ್ತಿ ಹೊಡೆದಿರ್ತಾರಂತೆ. ಅಲ್ಲಿಗೆ ಮ್ಯಾಜಿಸ್ಟ್ರೇಟ್ಗೆ ಓರ್ವ ಐ ವಿಟ್ನೆಸ್ ಸಿಕ್ಕಂತಾಗಿರುತ್ತೆ, ಅದು ಲೇಡಿ ಕಾನ್ಸ್ಟೇಬಲ್ ರೇವತಿ ಮೂಲಕ. ಹಾಗೆ ಮತ್ತೋರ್ವ ಲೇಡಿ ಕಾನ್ಸ್ಟೇಬಲ್ ಕೂಡ ರೇವತಿಗೆ ವಾಯ್ಸ್ ಅನ್ನ ಅಂದ್ರೆ ಅವ್ರಿಗೆ ಧ್ವನಿ ಜೋಡಿಸಿರ್ತಾರೆ, ಅವ್ರ ಜೊತೆಗೆ ಅವರು ಕೂಡ ನಿಂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಪೊಲೀಸ್ ಸ್ಟೇಷನ್ ಹೆದರಿಸ್ತಾರೆ. ಮೇಲಾಧಿಕಾರಿಗಳ ವಿರುದ್ಧ ಮಾತನಾಡ್ತಾ ಇದ್ದೀರಿ, ನಿಮ್ಮಿಬ್ಬರಿಗೆ ಹೇಗೆ ಪಾಠ ಕಲಿಸ್ಬೇಕು ಹಾಗೆ ಪಾಠ ಕಲಿಸ್ತೀವಿ ಅಂತ ಹೇಳಿ. ಆಗ ಹೈಕೋರ್ಟ್ ಹೇಳುತ್ತೆ, ಅವರಿಬ್ಬರಿಗೂ ಕೂಡ ನಾವು ರಕ್ಷಣೆಯನ್ನ ಕೊಡ್ತೀವಿ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಸಾಕ್ಷ್ಯವನ್ನ ನೋಡಿದಂತ ಅವರಿಗೆ ಹೈಕೋರ್ಟೇ ರಕ್ಷಣೆ ಕೊಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಪೊಲೀಸರು ಎಷ್ಟರ ಮಟ್ಟಿಗೆ ಈ ಪ್ರಕರಣಕ್ಕೆ ಅಡ್ಡಿಪಡಿಸ್ತಾರೆ ಅಂದ್ರೆ, ಒಂದು ಕಡೆಯಿಂದ ಉಸಿರಾಟದಿಂದಲೇ ಸಾವನ್ನಪ್ಪಿದ್ರು ಅಂತ ಹೇಳಿ ಕೇಸನ್ನು ಮುಚ್ಚಾಕುವಂತ ಪ್ರಯತ್ನ, ಸಿಸಿಟಿವಿ ದೃಶ್ಯವನ್ನ ನಾಶ ಮಾಡುವಂತ ಪ್ರಯತ್ನ, ಜೊತೆಗೆ ಎಲ್ಲವನ್ನೂ ಕೂಡ ನಾಶ ಮಾಡುವಂತ ಪ್ರಯತ್ನ ಒಂದೊಂದಾಗಿ ಆಗತ್ತೆ. ಹೀಗಾಗಿ ತಮಿಳುನಾಡಲ್ಲಿ ಜೋರಾದಂತ ಆಕ್ರೋಶ ವ್ಯಕ್ತವಾಗುತ್ತೆ. ಆಗ ತಮಿಳುನಾಡಿನಲ್ಲಿ ಇದ್ದಂತ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ಸರ್ಕಾರವೂ ಕೂಡ ಪೊಲೀಸರ ಜೊತೆಗೆ ಧ್ವನಿಗೂಡಿಸ್ಬಿಡುತ್ತೆ, ಸರ್ಕಾರದ ಹೆಸರು ಹಾಳಾಗ್ಬಿಡುತ್ತೆ ಅಂತ ಹೇಳಿ, ಇಲ್ಲ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ಯಾವಾಗ ಜನರ ಆಕ್ರೋಶ ಜಾಸ್ತಿ ಆಗುತ್ತೆ, ಸಿಬಿಐ ತನಿಖೆಗೆ ಕೊಡಲಾಗುತ್ತೆ. ಸಿಬಿಐ ಈ ಪ್ರಕರಣದಲ್ಲಿ ಎಂಟ್ರಿ ಕೊಡುತ್ತೆ. ಪ್ರಾಥಮಿಕವಾಗಿ ಪೊಲೀಸರು ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಒಟ್ಟು 10 ಮಂದಿಯನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ, ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅಲ್ಲಿಂದ ಈ ಪ್ರಕರಣದ ಸರಿಯಾದಂತ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಮೊದಲಿಗೆ ಫಾರೆನ್ಸಿಕ್ ರಿಪೋರ್ಟ್ ಬರುತ್ತೆ. ಅದರಲ್ಲಿದ್ದಂತ ವಿಚಾರಗಳು ಎಲ್ಲರ ಒಂದು ರೀತಿಯಲ್ಲಿ ಏನಂತೀವಿ, ನಮ್ಮ ಡಿಸ್ಟರ್ಬ್ ಮಾಡುವ ರೀತಿಯಲ್ಲಿದೆ ಅಥವಾ ನಮ್ಮನ್ನ ನಡಗಿಸುವಂತ ರೀತಿಯಲ್ಲಿದೆ. ಒಟ್ಟಾರೆಯಾಗಿ ಜಯರಾಜ್ ದೇಹದ ಮೇಲೆ 17 ಗಂಭೀರವಾದಂತ ಗಾಯ ಆಗಿತ್ತು. ಬೆನ್ನಿಕ್ಸ್ ದೇಹದ ಮೇಲೆ 13 ಗಂಭೀರವಾದಂತ ಗಾಯ ಆಗಿತ್ತು. ಹಾಗೆ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ, DNA ಮ್ಯಾಚ್ ಎಲ್ಲವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿ ನೋಡ್ತಾರೆ. ಯಾವ್ದ್ರ ಜೊತೆಗೆ DNA ಮ್ಯಾಚ್ ಅಂದ್ರೆ, ಲಾಕಪ್ನ ಒಳಗಡೆ ಇದ್ದಂತ ಗೋಡೆಗಳ ಮೇಲೆ ರಕ್ತದ ಕಲೆ ಇರುತ್ತೆ.
ಲಾಠಿ ಮೇಲೆ ರಕ್ತದ ಕಲೆ ಇರುತ್ತೆ, ಇನ್ನೊಂದಷ್ಟು ಸ್ಟಿಕ್ಗಳ ಮೇಲೆ ರಕ್ತದ ಕಲೆ ಇರುತ್ತೆ, ಹಾಗೆ ಒಂದು ಪ್ಲಾಸ್ಟಿಕ್ ಪೈಪ್ ಮೇಲೆ ರಕ್ತದ ಕಲೆ ಇರುತ್ತೆ. ಅದನ್ನು ಹಾಗೆ ಈ ಸಾವನ್ನಪ್ಪಿದ್ರಲ್ಲ ಅವರ ಇದರ ಜೊತೆಗೆ DNA ಮ್ಯಾಚ್ ಮಾಡಿ ನೋಡಿದಾಗ ಅದೆಲ್ಲವೂ ಕೂಡ ಮ್ಯಾಚ್ ಆಗೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಅದರ ಅರ್ಥ ನೀವೆಲ್ಲರೂ ಕೂಡ ಮಾಡ್ಕೊಳ್ಳಿ, ಯಾವ್ಯಾವ ರೀತಿಯಲ್ಲಿ ಅವರಿಗೆ ಹಿಂಸೆಯನ್ನ ಕೊಟ್ಟಿರ್ಬೇಡ, ಯಾವ್ಯಾವ ರೀತಿಯಲ್ಲಿ ಟಾರ್ಚರ್ ಅನ್ನ ಕೊಟ್ಟಿರ್ಬೇಡ ಅಂತ ಹೇಳಿ. ಅದೇ ರೀತಿಯಾಗಿ ಹೆಡ್ ಕಾನ್ಸ್ಟೇಬಲ್ ಅನ್ನ ವಿಚಾರಣೆ ನಡೆಸಿದಾಗ, ರೇವತಿ ಅವರನ್ನ ವಿಚಾರಣೆ ನಡೆಸಿದಾಗ ಅವ್ರು ಇನ್ನೊಂದು ಶಾಕಿಂಗ್ ವಿಚಾರವನ್ನ ಬಾಯ್ ಬಿಡ್ತಾರೆ. ಅದೇನಪ್ಪಾ ಅಂದ್ರೆ, ಅವರಿಬ್ಬರನ್ನು ಬಟ್ಟೆ ಎಲ್ಲವನ್ನು ಕೂಡ ತೆಗೆದು ಬಿಟ್ಟಿದ್ರಂತೆ, ಒಂದು ಟೇಬಲ್ ಮೇಲೆ ಮಲಗಿಸಿ ಕಾಯಿ ಕಾಲೆಲ್ಲವನ್ನು ಕೂಡ ಕಟ್ಟಾಕ್ ಹೊಡೆದಿದ್ದಾರೆ. ಜೊತೆಗೆ ರಕ್ತ ಎಲ್ಲವೂ ಕೂಡ ಕೆಳಗಡೆ ಬಿದ್ದಾಗ ಸಾಕ್ಷಿಯನ್ನ ನಾಶ ಮಾಡಬೇಕು ಎನ್ನುವಂತ ಕಾರಣಕ್ಕಾಗಿ ಅವರ ಕೈಯಲ್ಲೇ ಅವರ ಬಟ್ಟೆಯಲ್ಲೇ ರಕ್ತವನ್ನು ಒರೆಸಿ ಅಂತ ಹೇಳ್ತಾ ಇದ್ರಂತೆ ಪೊಲೀಸರು. ನೀವೇ ಒರೆಸ್ಬೇಕು ಎನ್ನುವಂತ ರೀತಿಯಲ್ಲಿ ಅವರಿಬ್ಬರ ಕೈಯಲ್ಲಿ ಅವರ ಇದನ್ನೇ ಒರೆಸುವಂತ ಕೆಲಸವನ್ನ ಪೊಲೀಸರು ಆ ಸಂದರ್ಭದಲ್ಲಿ ಮಾಡಿದ್ರು. ಇದೆಲ್ಲವೂ ಕೂಡ ಒಂದೊಂದಾಗಿ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗ್ತಾ ಹೋಗಿಬಿಡುತ್ತೆ. ಅಂತಿಮವಾಗಿ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಂತ ಕೋರ್ಟ್ಗಳು ಅದಾದ ಬಳಿಕ ಹಚ್ಚನ ಪೊಲೀಸ್ ಅಧಿಕಾರಿಗಳಿರ್ತಾರಲ್ಲ, ಒಬ್ರು ಮಧ್ಯದಲ್ಲಿ ಸತ್ತೋಗ್ಬಿಡ್ತಾರೆ. ಇನ್ನು ಉಳಿದಿದ್ದು 9 ಮಂದಿಗೆ ಇಲ್ಲಿಯವರೆಗೂ ಕೂಡ ಜಾಮೀನನ್ನ ಕೊಡ್ಲೇ ಇಲ್ಲ. ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಅವರಿಷ್ಟು ಜನಕ್ಕೂ ಕೂಡ ಜಾಮೀನನ್ನ ಕೊಡ್ಲೇ ಇಲ್ಲ. ಇಷ್ಟು ದಿನಗಳವರೆಗೂ ಕೂಡ ಅವ್ರು ಜೈಲಲ್ಲೇ ಕಾಲವನ್ನು ಕಳಿಬೇಕಾಯ್ತು. ಈ ಪ್ರಕರಣವನ್ನ ಸಿಬಿಐ ತೀರಾ ಗಂಭೀರವಾಗಿ ಪರಿಗಣಿಸ್ತು. ಯಾಕೆ ಗಂಭೀರ ಅಂದ್ರೆ, ನಮ್ಮ ಸಿಬಿಐ ಮಾಡುವಂತ ತನಿಖೆಗಳೆಲ್ಲವೂ ಕೂಡ ಅದ್ಭುತ ಅಂತಲ್ಲ. ಆ ಸಂದರ್ಭದಲ್ಲಿ ಅಂದ್ರೆ ಇದು ಜನಾಕ್ರೋಶ ಜಾಸ್ತಿ ಆಗಿಬಿಟ್ಟಿತ್ತು. ಜೊತೆಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಒಂದಷ್ಟು ಸಾಕ್ಷಿಗಳಿತ್ತು. ಹೀಗಾಗಿ ಸಿಬಿಐ ಕೂಡ ಈ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡ್ತು. ಆ ಕಾರಣಕ್ಕಾಗಿ ಪ್ರಕರಣ ಒಂದು ಹಂತಕ್ಕೆ ಹೋಗುವಲ್ಲಿ ಯಶಸ್ವಿ ಆಯ್ತು. ಅಂತಿಮವಾಗಿ ಈ ಪ್ರಕರಣದಲ್ಲಿ ಅಷ್ಟೂ ಮಂದಿ ಪೊಲೀಸರು ಅತ್ಯಂತ ಕೆಟ್ಟದಾಗಿ ವರ್ತನೆಯನ್ನು ತೋರಿದ್ದಾರೆ ಅನ್ನೋದು ಕೂಡ ಸಾಬೀತಾಯ್ತು. DNA ಮೂಲಕ ಅಥವಾ ಪ್ರತ್ಯಕ್ಷ ಸಾಕ್ಷಿಯ ಮೂಲಕ ಎಲ್ಲವೂ ಕೂಡ ಒಂದೊಂದಕ್ಕೆ ಡಾಟನ್ನ ಕನೆಕ್ಟ್ ಮಾಡುವಲ್ಲಿ ಸಿಬಿಐ ಅಧಿಕಾರಿಗಳು ಯಶಸ್ವಿ ಆಗಿಬಿಟ್ರು. ಒಟ್ಟಾರೆಯಾಗಿ ಪೊಲೀಸರು ಎಷ್ಟು ಬಳಸಿದ್ರು ಗೊತ್ತಾ? 11 ಕೋಲನ್ನ ಬಳಸಿದ್ರು, ಅಂದ್ರೆ ಬೇರೆ ಹೊರಗಡೆಯಿಂದ ತರಿಸ್ಕೊಂಡಂತ ಕೋಲು, ಲಾಠಿಯನ್ನ ಬಳಸಿದ್ರು, ಹಾಗೆ ಪೈಪನ್ನ ಬಳಸಿದ್ರು, ಹಾಗೆ ಒಂದು ರಾಡನ್ನು ಕೂಡ ಆ ಸಂದರ್ಭದಲ್ಲಿ ಬಳಸಿದ್ರಂತೆ. ಎಂತ ಕ್ರೌರ್ಯ ರೀ! ಮಾಡಿ ತಪ್ಪಿ ಅಂತ ಒಂದು ಸಣ್ಣ ತಪ್ಪಿಗೆ ಇಂತಹ ಕ್ರೌರ್ಯವ? ಆ ಕಾರಣಕ್ಕಾಗಿ ತಮಿಳುನಾಡಿನ ಜನರ ಆ ಸಂದರ್ಭದಲ್ಲಿ ಕೇಳಿದ್ರು, ಇಷ್ಟು ಸಣ್ಣ ತಪ್ಪಿಗೆ ಈ ಪರಿಯಾದಂತ ಕ್ರೌರ್ಯವ? ಯೂನಿಫಾರ್ಮ್ ಅನ್ನ ಹಾಕಿದ್ದೀವಿ ಅನ್ನೋ ಕಾರಣಕ್ಕಾಗಿ ಅಷ್ಟರ ಮಟ್ಟಿಗೆ ಈಗೋ ಇರುತ್ತಾ, ಅಷ್ಟರ ಮಟ್ಟಿಗೆ ಅಹಂಕಾರ ಇರುತ್ತಾ ಎನ್ನುವ ರೀತಿಯಲ್ಲಿ. ಇದ್ಯಾವುದು ಕೂಡ ಸಿನಿಮಾ ಸ್ಟೋರಿ ಅಲ್ಲ ಬಂಧುಗಳೇ. ಸಾಧಾರಣವಾಗಿ ತಮಿಳುನಾಡಲ್ಲಿ ಹೀಗಾಗುತ್ತೆ. ಈ ಕಾರಣಕ್ಕಾಗಿ ತಮಿಳುನಾಡಿನಲ್ಲಿ ಪೊಲೀಸರ ಈ ಮೃಗೀಯ ವರ್ತನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿನಿಮಾಗಳು ಬರುತ್ತೆ. ನೀವು ಜೈ ಭೀಮ್ ಅಂತ ಸಿನಿಮಾಗಳು ನೋಡಿರ್ಬೋದು, ಅಥವಾ ಇನ್ನು ಬೇಕಾದ ಸಿನಿಮಾಗಳೆಲ್ಲವೂ ಕೂಡ ಇದೆ. ತಮಿಳುನಾಡಿಗೆ ಹೋಲಿಕೆಯನ್ನು ಮಾಡ್ಕೊಂಡ್ರೆ ನಮ್ಮಲ್ಲಿ ಎಷ್ಟೋ ಬೆಟರು. ಪೊಲೀಸರು ಇಷ್ಟರ ಮಟ್ಟಿಗೆ ಮೃಗೀಯ ವರ್ತನೆ, ಇಷ್ಟರ ಮಟ್ಟಿಗೆ ರಾಕ್ಷಸ ವರ್ತನೆಯನ್ನು ತೋರೋದೇ ಇಲ್ಲ ಅಂತಲ್ಲ, ಆದ್ರೆ ಅಷ್ಟರ ಮಟ್ಟಿಗೆ ರಾಕ್ಷಸ ವರ್ತನೆಯನ್ನು ತೋರೋದಿಲ್ಲ. ಇಷ್ಟೆಲ್ಲವೂ ಆಯ್ತಾ? ಅಂತಿಮವಾಗಿ ಕೋರ್ಟ್ ಎಲ್ಲವನ್ನೂ ಕೂಡ ಪರಿಗಣಿಸಿ ಕೋರ್ಟ್ ಹೇಳುತ್ತೆ, ಜಡ್ಜ್ ಹೇಳ್ತಾರೆ, ಪೊಲೀಸರ ಈ ಮೃಗೀಯ ವರ್ತನೆ ಇದೆಯಲ್ಲ ಪ್ರಾಣಿಗಳಿಗಿಂತಲೂ ಕೂಡ ಕಡೆಯಾಗಿದೆ ಅಂತ ಹೇಳಿ.